ಷಡ್ಯಂತ್ರ ಸೂತ್ರಧಾರ ಜನ್ಮ ಜಾಲಾಡಲು ಈಗ ಆರಂಭವಾಗಿದೆ. ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಜಯಂತ್ ಪುತ್ರ ಪತ್ನಿ ಹಾಜರಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಮುಂದೆ. ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ತನಿಖೆಗೆ ಹಾಜರಾಗಬೇಕು ಅಂತ. ಹೀಗಾಗಿ ಜಯಂತ್ ಅವರ ಫ್ಯಾಮಿಲಿ ಈಗ ತನಿಖೆಗೆ ಹಾಜರಾಗಿದ್ದಾರೆ. ಈ ಹಿನ್ನೆಲೆ ಇಬ್ಬರು ಕೂಡ ತನಿಖೆಗೆ ಹಾಜರಾಗಿರೋದು. ಚಿನ್ನಯ್ಯನ ವಿಡಿಯೋ ರೆಕಾರ್ಡ್ ಮಾಡಿ ಡಿಲೀಟ್ ಮಾಡಿರುವಂತ ಆರೋಪ ಕೇಳಿ ಬಂದಿತ್ತು. ಚಿನ್ನಯ್ಯ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ. ಈ ರೀತಿಯಾಗಿ ವಿಡಿಯೋ ಮಾಡಿದ್ರು, ನಂತರ ಅದನ್ನು ಡಿಲೀಟ್ ಮಾಡಿದ್ರು. ಯಾಕೆ ಡಿಲೀಟ್ ಮಾಡಿದ್ರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆ ಹೇಳಿಕೆಯನ್ನು ಪಡಿಲಿಕ್ಕೆ ಈಗ ಜಯಂತ್ ಫ್ಯಾಮಿಲಿಗೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಕೇಳ್ತಾರೆ, ಯಾವಾಗ ವಿಡಿಯೋವನ್ನ ಮಾಡಿದ್ದು, ಅದನ್ನ ಯಾಕೆ ಡಿಲೀಟ್ ಮಾಡಿದ್ದು ಅನ್ನೋ ಪ್ರಶ್ನೆ ಇದೀಗ ಎಸ್ಐಟಿ ಅಧಿಕಾರಿಗಳು ಕೇಳ್ತಾ ಇರೋದು. ಒಂದ್ ಕಡೆ ಈಗಾಗಲೇ ತಿಮರೋಡಿ ಅವರನ್ನ ವಿಚಾರಣೆ ಮಾಡಿದ್ರು, ಗಿರೀಶ್ ಮಠಣ್ಣನವರ ಪತ್ನಿಯನ್ನ ಕೂಡ ವಿಚಾರಣೆ ಮಾಡಿದ್ರು. ಈಗ ಜಯಂತ್ ಬುಡಕ್ಕೆ ಬಂದಿದೆ ಇದು. ಚಿನ್ನಯ್ಯನನ್ನ ಯಾವಾಗ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ರಲ್ಲ, ಆ ಸಂದರ್ಭದಲ್ಲಿ ವಿಚಾರಣೆಯನ್ನ ಮಾಡಿದ್ರು. ಈ ವೇಳೆ ಚಿನ್ನಯ್ಯ ಈ ರೀತಿಯಾಗಿ ನನ್ನ ವಿಡಿಯೋವನ್ನ ಮಾಡಿದ್ರು ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಆ ಒಂದು ಹೇಳಿಕೆ ಆಧಾರದ ಮೇಲೆ ಈಗ ಜಯಂತ್ ಫ್ಯಾಮಿಲಿಗೆ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ತನಿಖೆಗೆ ಹಾಜರಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ ಒಂದ್ ಕಡೆ 6 ಯೂಟ್ಯೂಬರ್ಸ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿರೋದು ವಿಚಾರಣೆಗೆ ಹಾಜರಾಗಿ ಅಂತ, ಮತ್ತೊಂದು ಕಡೆ ಈಗ ಜಯಂತ್ ಫ್ಯಾಮಿಲಿ ಬುಡಕ್ಕೂ ಕೂಡ ಈ ತನಿಖೆ ಬಂದಿರೋದು. ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅಂತ? ಪ್ರವೀಣ್, ನೋಡಿ, ಈಗ 6 ಜನ ಯೂಟ್ಯೂಬರ್ಗಳಿಗೆ ಎಸ್ಐಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಈಗ ಯೂಟ್ಯೂಬರ್ ಅಭಿಷೇಕ್ಗೆ ಬರೋದು ಬೇಡ, ಸದ್ಯಕ್ಕೆ ಮತ್ತೆ ನಿಮಗೆ ಕರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೇಳಿ ಖುದ್ದು ಅಭಿಷೇಕ್ ಒಂದು ಕನ್ಫರ್ಮೇಷನ್ ಅನ್ನು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಡಿದ್ದಾರೆ. ಹಾಗಾಗಿ ಇನ್ನುಳಿದ ಯೂಟ್ಯೂಬರ್ಗಳು ಇವತ್ತು ಹಾಜರಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಕೆಲ ಕ್ಷಣಗಳ ಹಿಂದೆ ಅಷ್ಟೇ ಯೂಟ್ಯೂಬರ್ ಸಂಚಾರಿ ವಿಡಿಯೋದ ಯೂಟ್ಯೂಬರ್ ಸಂತೋಷ್ ಕಡಬ ಅವರೀಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಎಸ್ಐಟಿ ಕಚೇರಿಯ ಒಳಗಡೆ ಹೋಗಿದ್ದಾರೆ. ಅದರ ಜೊತೆಯಲ್ಲಿ ಜಯಂತ್ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಕೂಡ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪತ್ನಿ ಮತ್ತು ಕುಟುಂಬಸ್ಥರನ್ನ ವಿಚಾರಣೆಗೊಳಪಡಿಸಲಾಗಿತ್ತು. ಗಿರೀಶ್ ಭಟ್ಟಣ್ಣ ಅವರ ಪತ್ನಿಯ ವಿಚಾರಣೆ ಕೂಡ ಆಗಿತ್ತು. ಈಗ ಜಯಂತ್ ಅವರ ಪತ್ನಿ ಮತ್ತು ಮಕ್ಕಳ ವಿಚಾರಣೆಗೆ ಈಗ ಎಸ್ಐಟಿ ಮುಂದಾಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಕಾರಣ ಇಷ್ಟೇ, ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಇದ್ದ ಅಂತ ಹೇಳಿಕೊಂಡಿದ್ದ. ಅದಾದ ನಂತರ ಬೆಂಗಳೂರಿಗೆ ಹೋದಾಗ 3-4 ದಿನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇದ್ದೆ ಅಂತ ಹೇಳ್ಕೊಂಡಿದ್ದ. ಅದಾದ ನಂತರ ಜಯಂತ್ ಮನೆಯಲ್ಲೂ ಕೂಡ ಆತ ಹೋಗಿದ್ದ ಅಂತೇಳಿ. ಹಾಗಾಗಿ ಖುದ್ದು ಚಿನ್ನಯ್ಯನನ್ನ ಬೆಂಗಳೂರನ್ನ ಪೀಣ್ಯದ ಬಳಿ ಇರುವಂತಹ ಚಿನ್ನಯ್ಯ ಅವರ ಅಂದರೆ ಜಯಂತ್ ಅವರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸ್ಥಳ ಮಹಾಜರನ್ನು ಕೂಡ ಮಾಡಿದ್ರು. ಹಾಗಾಗಿ ಅವರ ಕುಟುಂಬಸ್ಥರ ವಿಚಾರಣೆಗೊಳಪಡಿಸ್ಬೇಕಂದ್ರೆ ಚಿನ್ನಯ್ಯ ಯಾವ ಸಂದರ್ಭದಲ್ಲಿ ಬಂದಿದ್ದ, ಆತ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗಿತ್ತು ಅಂತೇಳಿ ಒಂದಷ್ಟು ಸಾಮಾನ್ಯವಾಗಿ ಜನರಲ್ ಆಗಿ ಕ್ವಶನ್ ಮಾಡುವ ಸಲುವಾಗಿ ಅವರನ್ನು ಕರೆದಿದ್ದಾರೆ ಅಂತ ಹೇಳಲಾಗ್ತದೆ. ಅಂದರೆ ಚಿನ್ನಯ್ಯ ನಿಮಗೆ ಮುಂಚಿತವಾಗಿ ಗೊತ್ತಿತ್ತಾ, ಅಥವಾ ಆತನೇ ಬಂದಿದ್ದ, ಅಥವಾ ಜಯಂತ್ ಅವ್ರು ಕರ್ಕೊಂಡ್ಬಂದಿದ್ದ, ಜೊತೆಯಲ್ಲಿ ಬೇರೆ ಯಾರಾದರೂ ಇದ್ರಾ ಇಲ್ವಾ ಅನ್ನೋದು, ಈ ರೀತಿಯಾಗಿ 10 ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿರುವಂಥ ಎಸ್ಐಟಿ ತನಿಖಾ ತಂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತೆ. ಮತ್ತೊಂದು ಕಡೆ ಚಿನ್ನಯ್ಯನನ್ನ ಜಯಂತ್ ಅವರ ಮನೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಜಯಂತ್ ಅವರ ಬಾಡಿಗೆ ನಿವಾಸ ಏನಿದೆ ಅದರ ಮೇಲ್ಭಾಗದಲ್ಲಿ ಒಂದು ಬಾಡಿಗೆ ಮನೆಯನ್ನು ತಗೊಂಡಿದ್ದಾರೆ. ಆ ಮನೆಯಲ್ಲಿ ಚಿನ್ನಯ್ಯನ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಆ ವಿಡಿಯೋವನ್ನು ಡೆಲೀಟ್ ಮಾಡಿದ್ರು ಅಂತ ಹೇಳಿ ಚಿನ್ನಯ್ಯ ಹೇಳಿಕೊಂಡಿದ್ದ. ಹಾಗಾಗಿ ಆ ಒಂದು ವಿಚಾರವಾಗಿ ಯಾರು ಮಾಡಿದ್ದು, ಯಾರು ಡೆಲೀಟ್ ಮಾಡಿದ್ದು ಅಂತೇಳಿ ಪ್ರಶ್ನೆ ಮಾಡಿದಾಗ ಜಯಂತ್ ಅವರ ಪುತ್ರ ಅಂತ ಚಿನ್ನಯ್ಯ ಹೇಳಿಕೊಂಡಿದ್ದ. ಹಾಗಾಗಿ ಯಾವ ಕಾರಣಕ್ಕೋಸ್ಕರ ವಿಡಿಯೋವನ್ನು ಡೆಲೀಟ್ ಮಾಡಿದ್ದು, ಏನಿರ್ಬೋದು, ಅದರಲ್ಲಿ ಏನಿತ್ತು, ರೆಕಾರ್ಡ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಜಯಂತ್ ಪುತ್ರನನ್ನು ಕೂಡ ಈಗ ಕರೆಸಿಕೊಂಡಿರುತ್ತದೆ. ಹಾಗಾಗಿ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಜಯಂತ್ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಕೂಡ ಆಗಮಿಸಿದ್ದು. ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಂದರೆ ಅವರಿಗೆ ನೋಟಿಸ್ ಕೊಟ್ಟಿರಲಿಲ್ಲ, ಆದರೆ ಸೂಚನೆ ಕೊಟ್ಟಿದ್ದಾರೆ, ಬನ್ನಿ ಅಂತೇಳಿ ಅವರು ಒಂದು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಅವ್ರು ಬಂದಿರುವಂಥದ್ದು. ಮತ್ತೊಂದು ಕಡೆ ಸಂಚಾರಿ ಸ್ಟುಡಿಯೋದ ಯೂಟ್ಯೂಬರ್ ಆಗಿರುವಂಥ ಸಂತೋಷ್ ಕಡಬ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳ ಹಿಂದಷ್ಟೇ ಅವರು ಕೂಡ ತೆರಳಿದ್ದಾರೆ. ಇವರ ಜೊತೆಯಲ್ಲಿ ಸಮೀರ್ಗೂ ಕೂಡ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರಂತೆ. ಇನ್ನುಳಿದಂತೆ ರ್ಯಾಂಪೇಜ್ ಕುಡ್ಲಾ ಆಗಿರ್ಬೋದು, ಡಿಟಾಕ್ಸ್ ಆಗಿರ್ಬೋದು, ಇವರೇ ಒಟ್ಟು 5 ಜನರಿಗೆ ಇವತ್ತು ಬನ್ನಿ ಅಂತ ಹೇಳಿದಾರಂತೆ. ಹಾಗಾಗಿ ಯಾರೆಲ್ಲ ಇವತ್ತು ವಿಚಾರಣೆಗೆ ಬರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಿದ್ರು, ವಿಡಿಯೋವನ್ನು ಮಾಡಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು. ಚಿನ್ನಯ್ಯನ ವಿಡಿಯೋ ಮಾಡಿದ್ರು, ಸುಜಾತಾ ಭಟ್ ಅವರ
ವಿಡಿಯೋವನ್ನು ಕೂಡ ಮಾಡಿದರು. ಹಾಗಾಗಿ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡುವ ಸಲುವಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿರಲಿಲ್ಲ, ಆದರೆ ಸೂಚನೆ ಕೊಟ್ಟಿದ್ರು. ಅಂದರೆ ಬರಬೇಕು ವಿಚಾರಣೆಗೆ ಅಂತೇಳಿ ಅವರು ಕರೆದಂಥ ಹಿನ್ನೆಲೆಯಲ್ಲಿ ಮೊನ್ನೆನೇ ಮಂಗಳವಾರವೇ ಅವರನ್ನು ಕರೆದಿದ್ರು, ಬರ್ತೀವಿ ಅಂತ ಕೂಡ ಹೇಳಿದರು 3 ಜನ ಯೂಟ್ಯೂಬರ್ಗಳು. ಆದರೆ ಬೇಡ ಅಂತೇಳಿ ಖುದ್ದು SIT ಹೇಳಿತ್ತು. ಹಾಗಾಗಿ ಇವತ್ತು ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ಯಾರಿಗೆಲ್ಲ ಹೇಳಿದ್ದಾರೆ ಬರೋದಕ್ಕೆ ಅಂತೇಳಿ ಈಗ ಸದ್ಯಕ್ಕೆ ಕುತೂಹಲ ಕೇಳಿಸ್ತಾ. ಯಾಕಂದರೆ ಯುನೈಟೆಡ್ ಮೀಡಿಯಾ ಅಭಿಷೇಕ್ಗೆ ಕರೆ ಮಾಡಿದಾಗ ಅವರು ಹಾಸನ ಚನ್ನರಾಯಪಟ್ಟಣದಲ್ಲಿದ್ದೀನಿ, ನನಗೆ ಕರೆದಿಲ್ಲ, ಮತ್ತು ಮೊನ್ನೆ ಕರೆದಿದ್ರು, ಆದರೆ ನಮಗೆ ಬರೋದು ಬೇಡ ಅಂತೇಳಿ ಮತ್ತೊಮ್ಮೆ ಕರೆ ಮಾಡಿ ಹೇಳಿದ್ರು. ಹಾಗಾಗಿ ನಾನು ಬರ್ತಾ ಇಲ್ಲ ಅಂತ ಹೇಳಿದ್ರು. ಇನ್ನುಳಿದಂತೆ ಯಾರೆಲ್ಲ ಯೂಟ್ಯೂಬರ್ಗಳು ಇವಾಗ ಬರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪ್ರವೀಣ್. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ, ಮತ್ತೊಂದು ಬ್ರೇಕಿಂಗ್ ಇದೆ. ಷಡ್ಯಂತ್ರ ಸೂತ್ರಧಾರ ಜನ್ಮ ಜಾಲಾಡಲು ಈಗ ಆರಂಭವಾಗಿದೆ. SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಜಯಂತ್ ಪುತ್ರ ಪತ್ನಿ ಹಾಜರಾಗಿದ್ದಾರೆ SIT ಅಧಿಕಾರಿಗಳ ಮುಂದೆ. SIT ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ತನಿಖೆಗೆ ಹಾಜರಾಗಬೇಕು ಅಂತ. ಹೀಗಾಗಿ ಜಯಂತ್ ಅವರ ಫ್ಯಾಮಿಲಿ ಈಗ ತನಿಖೆಗೆ ಹಾಜರಾಗಿದ್ದಾರೆ. ಈ ಹಿನ್ನೆಲೆ ಇಬ್ಬರು ಕೂಡ ತನಿಖೆಗೆ ಹಾಜರಾಗಿರೋದು. ಚಿನ್ನಯ್ಯನ ವಿಡಿಯೋ ರೆಕಾರ್ಡ್ ಮಾಡಿ ಡಿಲೀಟ್ ಮಾಡಿರುವಂತ ಆರೋಪ ಕೇಳಿ ಬಂದಿತ್ತು. ಚಿನ್ನಯ್ಯ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ. ಈ ರೀತಿಯಾಗಿ ವಿಡಿಯೋ ಮಾಡಿದ್ರು, ನಂತರ ಅದನ್ನು ಡಿಲೀಟ್ ಮಾಡಿದ್ರು. ಯಾಕೆ ಡಿಲೀಟ್ ಮಾಡಿದ್ರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆ ಹೇಳಿಕೆಯನ್ನು ಪಡಿಲಿಕ್ಕೆ ಈಗ ಜಯಂತ್ ಫ್ಯಾಮಿಲಿಗೆ SIT ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. SIT ಅಧಿಕಾರಿಗಳು ಪ್ರಶ್ನೆ ಕೇಳ್ತಾರೆ, ಯಾವಾಗ ವಿಡಿಯೋವನ್ನ ಮಾಡಿದ್ದು, ಅದನ್ನ ಯಾಕೆ ಡಿಲೀಟ್ ಮಾಡಿದ್ದು ಅನ್ನೋ ಪ್ರಶ್ನೆ ಇದೀಗ SIT ಅಧಿಕಾರಿಗಳು ಕೇಳ್ತಾ ಇರೋದು. ಒಂದ್ ಕಡೆ ಈಗಾಗಲೇ ತಿಮರೋಡಿ ಅವರನ್ನ ವಿಚಾರಣೆ ಮಾಡಿದ್ರು, ಗಿರೀಶ್ ಮಠಣ್ಣನವರ ಪತ್ನಿಯನ್ನ ಕೂಡ ವಿಚಾರಣೆ ಮಾಡಿದ್ರು. ಈಗ ಜಯಂತ್ ಬುಡಕ್ಕೆ ಬಂದಿದೆ ಇದು. ಚಿನ್ನಯ್ಯನನ್ನ ಯಾವಾಗ SIT ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ರಲ್ಲ, ಆ ಸಂದರ್ಭದಲ್ಲಿ ವಿಚಾರಣೆಯನ್ನ ಮಾಡಿದ್ರು. ಈ ವೇಳೆ ಚಿನ್ನಯ್ಯ ಈ ರೀತಿಯಾಗಿ ನನ್ನ ವಿಡಿಯೋವನ್ನ ಮಾಡಿದ್ರು ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಆ ಒಂದು ಹೇಳಿಕೆ ಆಧಾರದ ಮೇಲೆ ಈಗ ಜಯಂತ್ ಫ್ಯಾಮಿಲಿಗೆ SIT ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ, ತನಿಖೆಗೆ ಹಾಜರಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ ಒಂದ್ ಕಡೆ 6 ಯೂಟ್ಯೂಬರ್ಸ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿರೋದು ವಿಚಾರಣೆಗೆ ಹಾಜರಾಗಿ ಅಂತ, ಮತ್ತೊಂದು ಕಡೆ ಈಗ ಜಯಂತ್ ಫ್ಯಾಮಿಲಿ ಬುಡಕ್ಕೂ ಕೂಡ ಈ ತನಿಖೆ ಬಂದಿರೋದು. ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅಂತ? ಪ್ರವೀಣ್, ನೋಡಿ, ಈಗ 6 ಜನ ಯೂಟ್ಯೂಬರ್ಗಳಿಗೆ SIT ತನಿಖಾ ತಂಡ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಈಗ ಯೂಟ್ಯೂಬರ್ ಅಭಿಷೇಕ್ಗೆ ಬರೋದು ಬೇಡ ಸದ್ಯಕ್ಕೆ, ಮತ್ತೆ ನಿಮಗೆ ಕರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೇಳಿ ಖುದ್ದು ಅಭಿಷೇಕ್ ಒಂದು ಕನ್ಫರ್ಮೇಷನ್ ಅನ್ನು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಡಿದ್ದಾರೆ. ಹಾಗಾಗಿ ಇನ್ನುಳಿದ ಯೂಟ್ಯೂಬರ್ಗಳು ಇವತ್ತು ಹಾಜರಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಕೆಲ ಕ್ಷಣಗಳ ಹಿಂದೆ ಅಷ್ಟೇ ಯೂಟ್ಯೂಬರ್ ಸಂಚಾರಿ ವಿಡಿಯೋದ ಯೂಟ್ಯೂಬರ್ ಸಂತೋಷ್ ಕಡಬ ಅವರೀಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ SIT ಕಚೇರಿಯ ಒಳಗಡೆ ಹೋಗಿದ್ದಾರೆ. ಅದರ ಜೊತೆಯಲ್ಲಿ ಜಯಂತ್ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಕೂಡ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪತ್ನಿ ಮತ್ತು ಕುಟುಂಬಸ್ಥರನ್ನ ವಿಚಾರಣೆಗೊಳಪಡಿಸಲಾಗಿತ್ತು. ಗಿರೀಶ್ ಭಟ್ಟಣ್ಣ ಅವರ ಪತ್ನಿಯ ವಿಚಾರಣೆ ಕೂಡ ಆಗಿತ್ತು. ಈಗ ಜಯಂತ್ ಅವರ ಪತ್ನಿ ಮತ್ತು ಮಕ್ಕಳ ವಿಚಾರಣೆಗೆ ಈಗ SIT ಮುಂದಾಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಕಾರಣ ಇಷ್ಟೇ, ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಇದ್ದ ಅಂತ ಹೇಳಿಕೊಂಡಿದ್ದ. ಅದಾದ ನಂತರ ಬೆಂಗಳೂರಿಗೆ ಹೋದಾಗ 3-4 ದಿನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇದ್ದೆ ಅಂತ ಹೇಳ್ಕೊಂಡಿದ್ದ. ಅದಾದ ನಂತರ ಜಯಂತ್ ಮನೆಯಲ್ಲೂ ಕೂಡ ಆತ ಹೋಗಿದ್ದ ಅಂತೇಳಿ. ಹಾಗಾಗಿ ಖುದ್ದು ಚಿನ್ನಯ್ಯನನ್ನ ಬೆಂಗಳೂರನ್ನ ಪೀಣ್ಯದ ಬಳಿ ಇರುವಂತಹ ಚಿನ್ನಯ್ಯ ಅವರ ಅಂದರೆ ಜಯಂತ್ ಅವರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸ್ಥಳ ಮಹಾಜರನ್ನು ಕೂಡ ಮಾಡಿದ್ರು. ಹಾಗಾಗಿ ಅವರ ಕುಟುಂಬಸ್ಥರ ವಿಚಾರಣೆಗೊಳಪಡಿಸ್ಬೇಕಂದ್ರೆ ಚಿನ್ನಯ್ಯ ಯಾವ ಸಂದರ್ಭದಲ್ಲಿ ಬಂದಿದ್ದ, ಆತ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗಿತ್ತು ಅಂತೇಳಿ ಒಂದಷ್ಟು ಸಾಮಾನ್ಯವಾಗಿ ಜನರಲ್ ಆಗಿ ಕ್ವಶನ್ ಮಾಡುವ ಸಲುವಾಗಿ ಅವರನ್ನು ಕರೆದಿದ್ದಾರೆ ಅಂತ ಹೇಳಲಾಗ್ತದೆ. ಅಂದರೆ ಚಿನ್ನಯ್ಯ ನಿಮಗೆ ಮುಂಚಿತವಾಗಿ ಗೊತ್ತಿತ್ತಾ, ಅಥವಾ ಆತನೇ ಬಂದಿದ್ದ, ಅಥವಾ ಜಯಂತ್ ಅವ್ರು ಕರ್ಕೊಂಡ್ಬಂದಿದ್ದ, ಜೊತೆಯಲ್ಲಿ ಬೇರೆ ಯಾರಾದರೂ ಇದ್ರಾ ಇಲ್ವಾ ಅನ್ನೋದು, ಈ ರೀತಿಯಾಗಿ 10 ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿರುವಂಥ SIT ತನಿಖಾ ತಂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತೆ. ಮತ್ತೊಂದು ಕಡೆ ಚಿನ್ನಯ್ಯನನ್ನ ಜಯಂತ್ ಅವರ ಮನೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಜಯಂತ್ ಅವರ ಬಾಡಿಗೆ ನಿವಾಸ ಏನಿದೆ ಅದರ ಮೇಲ್ಭಾಗದಲ್ಲಿ ಒಂದು ಬಾಡಿಗೆ ಮನೆಯನ್ನು ತಗೊಂಡಿದ್ದಾರೆ. ಆ ಮನೆಯಲ್ಲಿ ಚಿನ್ನಯ್ಯನ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ದು, ಆದರೆ ಆ ವಿಡಿಯೋವನ್ನ ಡೆಲೀಟ್ ಮಾಡಿದ್ರು ಅಂತ ಹೇಳಿ ಚಿನ್ನಯ್ಯ ಹೇಳಿಕೊಂಡಿದ್ದ. ಹಾಗಾಗಿ ಆ ಒಂದು ವಿಚಾರವಾಗಿ ಯಾರು ಮಾಡಿದ್ದು, ಯಾರು ಡೆಲೀಟ್ ಮಾಡಿದ್ದು ಅಂತೇಳಿ ಪ್ರಶ್ನೆ ಮಾಡಿದಾಗ ಜಯಂತ್ ಅವರ ಪುತ್ರ ಅಂತ ಚಿನ್ನಯ್ಯ ಹೇಳಿಕೊಂಡಿದ್ದ. ಹಾಗಾಗಿ ಯಾವ ಕಾರಣಕ್ಕೋಸ್ಕರ ವಿಡಿಯೋವನ್ನ ಡೆಲೀಟ್ ಮಾಡಿದ್ದು, ಏನಿರ್ಬೋದು, ಅದರಲ್ಲಿ ಏನಿತ್ತು, ರೆಕಾರ್ಡ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಜಯಂತ್ ಪುತ್ರನನ್ನು ಕೂಡ ಈಗ ಕರೆಸಿಕೊಂಡಿರುತ್ತದೆ. ಹಾಗಾಗಿ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಜಯಂತ್ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಕೂಡ ಆಗಮಿಸಿದ್ದು. ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಂದರೆ ಅವರಿಗೆ ನೋಟಿಸ್ ಕೊಟ್ಟಿರಲಿಲ್ಲ, ಆದರೆ
ಸೂಚನೆ ಕೊಟ್ಟಿದ್ರು, ಬನ್ನಿ ಅಂತೇಳಿ ಅವರು ಒಂದು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಅವ್ರು ಬಂದಿರುವಂಥದ್ದು. ಮತ್ತೊಂದು ಕಡೆ ಸಂಚಾರಿ ಸ್ಟುಡಿಯೋದ ಯೂಟ್ಯೂಬರ್ ಆಗಿರುವಂಥ ಸಂತೋಷ್ ಕಡಬ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳ ಹಿಂದಷ್ಟೇ ಅವರು ಕೂಡ ತೆರಳಿದ್ದಾರೆ. ಇವರ ಜೊತೆಯಲ್ಲಿ ಸಮೀರ್ಗೂ ಕೂಡ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರಂತೆ. ಇನ್ನುಳಿದಂತೆ ರ್ಯಾಂಪೇಜ್ ಕುಡ್ಲಾ ಆಗಿರ್ಬೋದು, ಡಿಟಾಕ್ಸ್ ಆಗಿರ್ಬೋದು, ಇವರೇ ಒಟ್ಟು 5 ಜನರಿಗೆ ಇವತ್ತು ಬನ್ನಿ ಅಂತ ಹೇಳಿದಾರಂತೆ. ಹಾಗಾಗಿ ಯಾರೆಲ್ಲ ಇವತ್ತು ವಿಚಾರಣೆಗೆ ಬರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಿದ್ರು, ವಿಡಿಯೋವನ್ನು ಮಾಡಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು. ಚಿನ್ನೆಯನ್ನ ವಿಡಿಯೋ ಮಾಡಿದ್ರು, ಸುಜಾತಾ ಭಟ್ ಅವರ ವಿಡಿಯೋವನ್ನು ಕೂಡ ಮಾಡಿದ್ರು. ಹಾಗಾಗಿ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡುವ ಸಲುವಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿರಲಿಲ್ಲ, ಆದರೆ ಸೂಚನೆ ಕೊಟ್ಟಿದ್ರು. ಅಂದರೆ ಬರಬೇಕು ವಿಚಾರಣೆಗೆ ಅಂತೇಳಿ ಅವರು ಕರೆದಂಥ ಹಿನ್ನೆಲೆಯಲ್ಲಿ ಮೊನ್ನೆನೇ ಮಂಗಳವಾರವೇ ಅವರನ್ನು ಕರೆದಿದ್ರು, ಬರ್ತೀವಿ ಅಂತ ಕೂಡ ಹೇಳಿದ್ರು 3 ಜನ ಯೂಟ್ಯೂಬರ್ಗಳು. ಆದರೆ ಬೇಡ ಅಂತೇಳಿ ಖುದ್ದು SIT ಹೇಳಿತ್ತು. ಹಾಗಾಗಿ ಇವತ್ತು ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ಯಾರಿಗೆಲ್ಲ ಹೇಳಿದ್ದಾರೆ ಬರೋದಕ್ಕೆ ಅಂತೇಳಿ ಈಗ ಸದ್ಯಕ್ಕೆ ಕುತೂಹಲ ಕೇಳಿಸ್ತಾ. ಯಾಕಂದರೆ ಯುನೈಟೆಡ್ ಮೀಡಿಯಾ ಅಭಿಷೇಕ್ಗೆ ಕರೆ ಮಾಡಿದಾಗ ಅವರು ಹಾಸನ ಚನ್ನರಾಯಪಟ್ಟಣದಲ್ಲಿದ್ದೀನಿ, ನನಗೆ ಕರೆದಿಲ್ಲ, ಮತ್ತು ಮೊನ್ನೆ ಕರೆದಿದ್ರು, ಆದರೆ ನಮಗೆ ಬರೋದು ಬೇಡ ಅಂತೇಳಿ ಮತ್ತೊಮ್ಮೆ ಕರೆ ಮಾಡಿ ಹೇಳಿದ್ರು. ಹಾಗಾಗಿ ನಾನು ಬರ್ತಾ ಇಲ್ಲ ಅಂತ ಹೇಳಿದ್ರು. ಇನ್ನುಳಿದಂತೆ ಯಾರೆಲ್ಲ ಯೂಟ್ಯೂಬರ್ಗಳು ಇವಾಗ ಬರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪ್ರವೀಣ್. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಇದೆ.